ಶಿವಮೊಗ್ಗದ ತಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಅಕ್ಟೋಬರ್ 2ರಿಂದ ಅಕ್ಟೋಬರ್ 8ರವರೆಗೆ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದ ನಿಮಿತ್ತ ಪ್ರವಾಸಿಗರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಮಕ್ಕಳಿಗಾಗಿ ಕ್ಲೇ ಮಾಡೆಲಿಂಗ್, ಚಿತ್ರಕಲೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ಕಂದ ಮಕ್ಕನ ತೋರಿಸಿ ಇಲ್ಲಿ ಶಿವಮೊಗ್ಗದಲ್ಲಿ ತಾವರೆಕೊಪ್ಪದಲ್ಲಿ ಒಂದು ಲಯನ್ ಮತ್ತು ಟೈಗರ್ ಸಫಾರಿ ಅಂತ ಝೂ ಇದೆ. ಸೊ ಅಲ್ಲಿ ವೈಲ್ಡ್ ಲೈಫ್ ವೀಕ್ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಮೊನ್ನೆ ಇನ್ನೊಂದು ನೇಚರ್ ಜರ್ನಲಿಂಗ್ ಅಂತ ಒಂದು ವರ್ಕ್ಶಾಪ್ ನಡೀತು. ಸೊ ಅಲ್ಲಿ ಮಕ್ಕಳಿಗೆ ಇವಾಗ ಯೂಶಲಿ ಏನು ಮಾಡ್ತೀವಿ ನಾವು, ಮಕ್ಳಿಗೆ ಕರ್ಕೊಂಬರ್ತೀವಿ ರಜದಲ್ಲಿ, ಎಲ್ಲಿಗೆ ಹೋಗೋದು ಅಂತ ಅಂದಾಗ ಒಂದು ದಿಸ್ ಇಸ್ ದ ಗುಡ್ ಸ್ಪಾಟ್, ಅಂದರೆ ಎಲ್ಲ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ತೀವಿ. ಝೂ ಕರ್ಕೊಂಬರ್ತೀವಿ. ಯೂಶಲಿ ಏನು ಮಾಡ್ತೀವಿ, ಸುಮ್ಮನೆ ಹಾಗೆ ನೋಡ್ತೀವಿ, ಸ್ನ್ಯಾಕ್ಸ್ ತಿಂತೀವಿ, ನೋಡ್ತೀವಿ, ಹೋಗ್ತೀವಿ. ಬಟ್ ಈ ಥರ ಇನಿಷಿಯೇಟಿವ್ ತೊಗೊಂಡಾಗ, ಲೈಕ್ ನೇಚರ್ ಜರ್ನಲಿಂಗ್ ವರ್ಕ್ಶಾಪ್ ಥರ ಮಾಡಿದಾಗ ಮಕ್ಕಳು ಏನು ಮಾಡ್ತಾರೆ, ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ಅದು ಏನು ನಡೀತಾ ಇದೆ ಅಲ್ಲಿ ಅಂತ, ಅದ್ರ ಬಗ್ಗೆ ಅದ್ರ ಬಿಹೇವಿಯರ್ ನೋಡ್ತಾರೆ. ಸೊ ಅದು ನೋಡಿದಾಗ ಅವರಿಗೆ ಥರವರು ಆ ಜರ್ನಲಿಂಗಲ್ಲಿ ಹೇಳ್ಕೊಟ್ರು, ಡ್ರಾಯಿಂಗ್ ಮಾಡ್ಬೋದು, ಡ್ರಾಯಿಂಗ್ ಮಾಡಿ ಅದ್ರ ಬಗ್ಗೆ ಇದೇನು ಆ್ಯಕ್ಟಿವಿಟಿ ಮಾಡ್ತಾ ಇದೆ ಅಂತ ನೋಡ್ಬೋದು. ಸೊ ಅದನ್ನು ಅಬ್ಸರ್ವ್ ಮಾಡಿ ಬರೀತಾರೆ. ಆವಾಗ ಏನು ಆಗುತ್ತೆ, ಅದ್ರ ಬಗ್ಗೆ ಇನ್ನೂ ಆಸಕ್ತಿ ಹೆಚ್ಚಾಗುತ್ತೆ, ಆ ಅನಿಮಲ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇನ್ನೂ ಇನ್ಫಾರ್ಮೇಷನ್ ಹೆಚ್ಚಾಗತ್ತೆ ಅವರಿಗೆ. ಸೊ ಈ ಥರ ಅವರು ಡೆವಲಪ್ ಮಾಡ್ಕೊಂಡಾಗ ಮುಂದಿನ ಅವ್ರದ್ದು ಇದು ಹೇಗೆ ಕನೆಕ್ಟೆಡ್ ಆಗುತ್ತೆ ಅಂದರೆ, ನಾವು ವೈಲ್ಡ್ ಲೈಫ್ನ ಹೇಗೆ ಕನ್ಸರ್ವ್ ಮಾಡ್ಬೋದು ಅದೊಂದು ನಾವು ಕಲಿಬೋದು. ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಮಿಸ್ ಇದ್ರು ವೇದವತಿ ಮೇಡಮ್ ಅಂತ, ಅವರು ನನಗೆ ಈ ಮಾಹಿತಿ ತಿಳಿಸಿದ್ರು, ಹಿಂಗೆ ಡ್ರಾಯಿಂಗ್ ಇದೆ ಲಯನ್ ಸಫಾರಿ ಶಿವಮೊಗ್ಗದಲ್ಲಿ, ನೀನು ಅಟೆಂಡ್ ಆಗು, ನಿನಗೆ ಬಂದಂಗೆ ಬಿಡಿಸು ನೋಡೋಣ, ಆಮೇಲೆ ಫಲ ದೇವ್ರಿಗೆ ಬಿಡು ಅಂತ ಹೇಳ್ತಿದ್ರು. ನಾನು ಅದೇ ರೀತಿ ಕಲಿತಿದ್ದೆ. ನನ್ನ ವಯಸ್ಸು 12, ನನಗೆ ಬಂದಿದ್ದು ಅನಿಮಲ್ ಇನ್ ದ ಝೂ ಅಂತ. ನಾನು ಮಾಡಿದೆ, ಪಾರ್ಟಿಸಿಪೇಟ್ ಮಾಡಿದೆ, ಎಲ್ಲರೂ ಚೆನ್ನಾಗಿ ಮಾಡ್ತಿದ್ರು ಡ್ರಾಯಿಂಗು. ಈಗಾಗಲೇ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾಚಿಕೆ ಸ್ವಭಾವದ ಈ ಇಲ್ಲಿನ ಬಂಧದಿಂದ ಅಕ್ಟೋಬರ್ 2 ಅಕ್ಟೋಬರ್ 8 ತನಕ ವೈಲ್ಡ್ ಲೈಫ್ ವೀಕ್ ಅಂತ ಪೂರ್ತಿ ನ್ಯಾಷನಲ್ ವೈಡ್ ಸೆಲೆಬ್ರೇಷನ್ ಇದೆ. ಸೊ ಅದೇ ರೀತಿಯಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮೆಸೇಜ್ನ ಪಬ್ಲಿಕ್ಕಿಗೆ ತಲುಪಿಸೋಕ್ಕೋಸ್ಕರ ಶಿವಮೊಗ್ಗ ಝೂ ಅಲ್ಲಿ ಕಂಪ್ಲೀಟ್ 1 ವೀಕ್ ನಾವು ಸುಮಾರು ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಬಿಕಾಸ್ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸೊ ಕನ್ಸರ್ವೇಷನ್ ಅಂದರೆ ಬರೀ ಡಿಪಾರ್ಟ್ಮೆಂಟ್ ಕೆಲಸ ಅಲ್ಲ, ಅದು ಕಮ್ಯುನಿಟಿ ಸಪೋರ್ಟ್ ಕೊಡಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಝೂ ಅಲ್ಲಿ ಇಂಪಾರ್ಟೆಂಟ್ ಗೋಲ್ ಅಂತ ಅಂದರೆ ನೇಚರ್ ಎಜುಕೇಷನ್. ಸೊ ನೇಚರ್ ಎಜುಕೇಷನ್ ಮುಖಾಂತರ ನಾವು ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಪಾರ್ಟಿಸಿಪೇಟ್ ಮಾಡಲಿ ಅಂತ ಅವರು ಸುಮಾರು ಆ್ಯಕ್ಟಿವಿಟಿ ಮಾಡಿದ್ವಿ. ಫಸ್ಟ್ ಡೇ ನಾವು ಶುರು ಮಾಡಿದ್ದು ನೇಚರ್ ಜರ್ನಲಿಂಗ್ ಮುಖಾಂತರ. ನೇಚರ್ ಜರ್ನಲಿಂಗಲ್ಲಿ ಒಂದು ಅಬ್ಸರ್ವೇಷನ್ ಕ್ವಾಲಿಟಿನ ಇಂಪ್ರೂವ್ ಆಗಲಿ, ವೈಲ್ಡ್ ಲೈಫ್ನ ಅಬ್ಸರ್ವ್ ಮಾಡೋದಿರ್ಬೋದು, ನೇಚರ್
ಎಲಿಮೆಂಟ್ಸ್ನ ಅಬ್ಸರ್ವ್ ಮಾಡೋಕ್ಕೋಸ್ಕರ ಆ ಸ್ಕಿಲ್ ಸೆಟ್ನ ನಾವು ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಇಂಪಾರ್ಟ್ ಮಾಡಿದ್ವಿ. ಅದೇ ರೀತಿ ಒಂದು ಟ್ಯಾಬ್ಲೂನ ನಾವು ಫ್ಲಾಗ್ ಆಫ್ ಮಾಡಿದ್ವಿ. ಅದು ಟ್ಯಾಬ್ಲೂ ಮೆಸೇಜ್ ಕ್ಯಾರಿ ಔಟ್ ಮಾಡ್ತಾ ಇದೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೋಸ್ಕರ ಕಂಪ್ಲೀಟ್ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಥ್ರೂ ಕೋ ಎಕ್ಸಿಸ್ಟೆನ್ಸಿಗೆ ನಾವೊಂದು ಟ್ಯಾಬ್ಲೂನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ದತ್ತು ಯೋಜನೆ ಏನಿದೆ, ಅಡಾಪ್ಷನ್ ಪ್ರೋಗ್ರಾಮ್ ಏನಿದೆ ಝೂಗೆ, ಅದನ್ನು ನಾವು ಹೈಲೈಟ್ ಮಾಡೋಕ್ಕೋಸ್ಕರ ಟ್ಯಾಬ್ಲೋಲಿ ಇನ್ಫಾರ್ಮೇಷನ್ ಇದೆ. ಅದೇ ರೀತಿ ಸುಮಾರು ಅನಿಮಲ್ಸ್, ನಮಗೆ ನ್ಯೂ ಅನಿಮಲ್ಸ್ ಬರ್ತಾ ಇದೆ ಫ್ರಮ್ ತಿರುವನಂತಪುರಂ ಝೂ, ಬನ್ನಿರ್ಘಟ್ಟ ಝೂ ಮತ್ತು ಮೈಸೂರು ಝೂ ಇಂದ. ಅದನ್ನು ನಾವು ಟ್ಯಾಬ್ಲೋಲಿ ಹೈಲೈಟ್ ಮಾಡಿದ್ದೀವಿ. ಸೊ ಅದು ಕಂಪ್ಲೀಟ್ ಈ ಒಂದು ಮಂತ್ ಟಿಲ್ ದೀಪಾವಳಿ ಎಲ್ಲ ಕಡೆ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಲಿ ಅಂತ ಅದು ಮಾಡಿದ್ದೀವಿ. ಸೆಕೆಂಡ್ ಡೇ, ದಟ್ ಈಸ್ ಆನ್ 3rd of October, ವಿ ಹ್ಯಾಡ್ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಒಂದು ವೈಲ್ಡ್ ಲೈಫ್ ಎಮೋಷನ್ ಕ್ರಿಯೇಟ್ ಆಗಲಿ ಅಂತ ಪೇಂಟ್ ಟ್ಯಾಟೂ ಅಂತ ಮಾಡಿದ್ವಿ. ಸೊ ಸುಮಾರು ಮಕ್ಕಳು ಮತ್ತು ಪೇರೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದೇ ರೀತಿ ಒಂದು ಸ್ಟ್ರೀಟ್ ಪೇಂಟಿಂಗ್ ಮಾಡಿದ್ದೀವಿ ವಾಲಂಟಿಯರ್ಸ್ ಮುಖಾಂತರ, ಸೊ ದಟ್ ಅವರಿಗೆ ಅವೇರ್ನೆಸ್ ಸಿಕ್ಕಲಿ, ಝೂ ಆಸ್ ಎ ಮೀಡಿಯಮ್ ಫಾರ್ ನೇಚರ್ ಎಜುಕೇಷನ್ ಅವ್ರಿಗೆ ಗೊತ್ತಾಗಲಿ ಅಂತ ಒಂದು ಆ ಕಾರ್ಯಕ್ರಮ ಮಾಡಿದ್ವಿ. ಥರ್ಡ್ ಡೇ ವಿ ಹ್ಯಾಡ್ ಸರ್ವೆ ಪ್ರೋಗ್ರಾಮ್, ಒಂದು ವಿಸಿಟರ್ ಸರ್ವೆನ ಮಾಡಿದ್ವಿ, ಬಿಕಾಸ್ ವಿಸಿಟರ್ characterization is very important. Next day, that is on the 4th day, it was ತುಂಬಾ ಮೆಸ್ಮರೈಸಿಂಗ್ ಇತ್ತು. ಅದು ಕ್ಲೇ ಮಾಡಲಿಂಗ್ ಮಾಡಿದ್ವಿ. ಕ್ಲೇ ಮಾಡಲಿಂಗ್ ಯಾಕೆ ತಗೊಂಡ್ವಿ ಅಂತ ಅಂದರೆ, ಒಂದು ನಾವು ಕಾಮನ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಬಿಕಾಸ್ ನೇಚರ್ ಎಜುಕೇಷನ್ ಒಂದು ಅದೇನು ಎಮೋಷನ್ ಇದೆ, it's not just about sharing information, it's sharing emotion. It can be done through parents ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಮುಖಾಂತರನೇ ಮಾಡೋಕ್ಕಾಗತ್ತೆ. ನಾವು ಅದು ನಮ್ಮ ಶಿವಮೊಗ್ಗ ಆರ್ಟಿಸ್ಟ್ ಇಂದಾನೆ ನಾವು ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ವಿ. ಸೊ ಇಟ್ ವಾಸ್ ಲೈಕ್ ಎ ವರ್ಕ್ಶಾಪ್. ಸೊ ಮುಂದಿನ ದಿನದಲ್ಲಿ ವಿಲ್ ಬಿ ಹ್ಯಾವಿಂಗ್ ಫುಲ್ ಫ್ಲೇಜ್ ವರ್ಕ್ಶಾಪ್ ಆನ್ ಕ್ಲೇ ಮಾಡಲಿಂಗ್, ಸೊ ದಟ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಕ್ಯಾನ್ ಪಾರ್ಟಿಸಿಪೇಟ್ ಆ್ಯಂಡ್ ಹ್ಯಾವ್ ದೇರ್ ಓನ್ ಟೈಮ್ ಅಂತ. ಅದ್ರಲ್ಲಿ ಒಂದು ಇಂಪಾರ್ಟೆಂಟ್ ಇವೆಂಟ್ ಅಂತ ಅಂದರೆ ವಾಕ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮತ್ತು ಒನ್ ಹೆಲ್ತ್. ಸೊ ಒನ್ ಹೆಲ್ತ್ ಅಂತ ಅಂದರೆ ನಮ್ಮ ಹೆಲ್ತ್ ಕಾಪಾಡ್ಕೊಳಕ್ಕೋಸ್ಕರ ನಾವು ನಮ್ಮ ಎನ್ವೈರನ್ಮೆಂಟ್ ಮತ್ತು ಅನಿಮಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೋವಿಡ್ 2020 ಗೊತ್ತಿದೆ ಎಲ್ಲರಿಗೂ. ಸೊ ಅದು ರೀಸನ್ ಇದ್ದಿದ್ದೇನು ಅಂತ ಅಂದರೆ, ಅದೊಂದು ಝೂನೋಟಿಕ್ ಡಿಸೀಸಿಂದ ಹ್ಯೂಮನಿಗೆ ಟ್ರಾನ್ಸ್ಮಿಟ್ ಆಯಿತು. ಸೊ ಅದನ್ನು ನಾವು ಆ ಡಿಸೀಸ್ನ ಕಂಟೈನ್ ಮಾಡಬೇಕು ಅಂತ ಅಂದರೆ ವಿ ನೀಡ್ ಟು ಬಿ ವೆರಿ ಪ್ರೊಆಕ್ಟಿವ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಸೊ ಅದಕ್ಕೋಸ್ಕರ ಇದೊಂದು ಮೀಡಿಯಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಝೂ ಒಳಗಡೆನೂ ನಾವು ವಾಕಥಾನ್ ಕ್ಯಾರಿ ಔಟ್ ಮಾಡಿದ್ವಿ ಮಕ್ಕಳು ಮತ್ತು ಪೇರೆಂಟ್ಸಿಗೆ ಡೆಕಥಾಲಾನ್ ಸಪೋರ್ಟಿಂದ. ಹಾಗೆಯೇ ವೆಟ್ನರಿ ಕಾಲೇಜ್, ಶಿವಮೊಗ್ಗ ವೆಟ್ನರಿ ಕಾಲೇಜ್ ಅವರು ಒನ್ ಹೆಲ್ತ್ ಕಾನ್ಸೆಪ್ಟ್ನ ಜನರಿಗೆ ತಲುಪಿಸೋಕ್ಕೋಸ್ಕರ ಅವರೂ ಪಾರ್ಟಿಸಿಪೇಟ್ ಮಾಡಿದ್ರು. ಅದು ತುಂಗಾ ಬ್ರಿಡ್ಜಿಂದ ಸಿಟಿ ಸೆಂಟರ್ ಮಾಲ್ ತನಕ ವಿ ಟುಕ್ ಎ ವಾಕ್. ಸೊ ಅದೊಂದು ಯೂನಿಕ್ ಆಕ್ಟಿವಿಟಿ ಇತ್ತು. ಆಮೇಲೆ ಮಕ್ಕಳಿಗೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನ ಕ್ಯಾರಿ ಔಟ್ ಮಾಡಿದ್ವಿ. ಡ್ರಾಯಿಂಗ್ ಕಾಂಪಿಟೇಷನಿಂದ ಅವ್ರದ್ದು ಎಮೋಷನ್ ಏನಿದೆ, ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಓರಿಯೆಂಟೆಡ್ ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಥೀಮ್ ಕೊಟ್ಟಿದ್ದೀವಿ. ಸೊ ದಟ್ ಅದೊಂದು ಎಮೋಷನ್ನ ಕ್ಯಾಪ್ಚರ್ ಮಾಡೋಕ್ಕೆ ಇದೊಂದು ಆಕ್ಟಿವಿಟಿ ಆಗಿತ್ತು. ಝೂ ಕೀಪರ್ಸ್ ಮತ್ತು ಎಂಪ್ಲಾಯೀಸ್ದು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎಜುಕೇಷನ್ ಕೊಡೋಕ್ಕೆ. ಸೊ ಅವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಕೊಡೋಣ ಅಂತ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ನ ನಾವು ಹಮ್ಮಿಕೊಂಡಿದ್ದೀವಿ.